ಹೃದಯಾಘಾತ ಕಾರಣ ಏನು? ಭಯ. ಮತ್ತು ಸಂಶೋಧನೆ ಏನು ಮಾಡ್ತೀರಿ? ಯಾವ ಸಂಶೋಧನೆ ಮಾಡೋಕ್ಕಾಗತ್ತೆ? ಭಯ ಯಾವುದರಿಂದ ಬರ್ತಾ ಇದೆ ತಿಳ್ಕೊಬೇಕಲ್ಲ ಅಲ್ವಾ? ಬರಬೇಕು, ಯಾವ್ದ್ರಿಂದ ಈ ಭಯ ಅನ್ನೋದು ತಂದೆ ತಾಯಿಗಳು ಕೊಟ್ಟಿರುವಂಥ ದೊಡ್ಡ ಶಿಕ್ಷೆ. ತಂದೆ ತಾಯಿಗಳು ನೇರವಾಗಿ ಮಕ್ಕಳಿಗೆ ಕೊಡುತ್ತಿರುವ ದೊಡ್ಡ ಶಿಕ್ಷೆ ಯಾವುದು ಅಂದರೆ ಭಯ. ನಂಬರ್ 1, ನೀನು ಓದಲೇಬೇಕು, ಮಾರ್ಕ್ಸ್ ಇಷ್ಟೇ ತೆಗಿಬೇಕು, ಭಯ. ಹೌದಾ ಅಲ್ವಾ? ಹಾಗಿದ್ದ ಮೇಲೆ ನಿಜವಾದ ತಂದೆ ತಾಯಿಗಳು ಬೇಕಾದ್ರೆ ಏನು ಮಾಡಬೇಕಿತ್ತು ಮಗುಗೆ? ನಿಜವಾದ ತಂದೆ ತಾಯಿಗಳಾಗಿದ್ದ ಪಕ್ಷದಲ್ಲಿ, ಯಾಕೆ ನಿಜವಾದ ತಂದೆ ತಾಯಿ ಅಂತ ಹೇಳ್ತೀನಿ ಅಂದರೆ, ಎಲ್ಲ ನಿಜವಾದ ತಂದೆ ತಾಯಿಗಳು ಆಗೇ ಇಲ್ಲ. ಮಗು ಪಡ್ಕೊಂಡದಕ್ಕೆ ನನ್ನ ಮಗ ಅಂತ ಹೇಳೋದಕ್ಕೆ ಅಧಿಕಾರ ಅಷ್ಟೇ ಇರ್ಬೋದು ಹೊತ್ತು ಆ ಅಧಿಕಾರ ನಿಮ್ಮದಲ್ಲ. ಯಾಕೆ ಅಂದರೆ ಆ ಹೃದಯ ನಿಮ್ಮದೇ. ಯಾವ ಹೃದಯ? ಮಗುವಿನಲ್ಲಿರುವ ಹೃದಯ ನಿಮ್ಮದೇ. ಅದು ಮಗು ವಸ್ತು ಅಂತ ನೀವು ಹೇಳ್ಬೋದು, ಹೊಸದು ಮಗು, ಹೃದಯ ಹಳೆದೆ. ಹೌದು, ಮಗು ವಸ್ತು, ಹೃದಯ ಹಳೆದೆ. ಅದು ಹೇಗೆ ಗುರುಗಳೇ? ಹೇಳೋಣ. ಅದಕ್ಕೆ ಹೇಳ್ತೀನಿ, ಸಂಶೋಧನೆ ಅಪ್ರಾಣ ಈ ಜೀವಮಾನದಲ್ಲಿ ಇನ್ನು 10,000 ವರ್ಷ ಮಾಡೋಕ್ಕಾಗಲ್ಲ. ಕಾರಣ ನಮಗೆ ಸತ್ಯವಾಗಿ ನಾನು ಅವಾಗೊಂದು ನಾನು ಹೇಳ್ತಾ ಇದ್ದೀನಮ್ಮ, ಹೃದಯಕ್ಕನುಸಾರವಾಗಿರ್ತಕ್ಕಂತಹ ಒಂದು ವಿಚಾರ ಮೊದಲನೇ ಏಟು ಎಲ್ಲಿ ಬೀಳ್ತಾ ಇದೆ ಗೊತ್ತಾ? ಯೌವನ ಭರಿತವಾಗಿರ್ತಕ್ಕಂತಹ ಯೌವನಕ್ಕನುಸಾರವಾಗಿ ಮದುವೆಯನ್ನು ಮಾಡಬೇಕು, ಇದು ಸತ್ಯ. ಹೌದಾ? ಈಗ ಯೌವನವನ್ನು ಸರಪಣಿ ಹಾಕಿ ಬಿಗಿಯಾಗಿ ಕಟ್ಟಾಕಿ, ನೋಡಪ್ಪ ನೀನು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಅಂಥೇಳಿ ಇವ್ರು ಕಟ್ಟಾಕ್ಬಿಡ್ತಾರಲ್ಲ, ಇವ್ರು ಹೇಳೋವರೆಗೂ ಅವ್ರು ಮದುವೆ ಮಾಡ್ಕೊಳಂಗಿಲ್ಲ. ಯಾಕ್ರಿ ಸಾಯಲ್ಲ ಜನ? ಅದನ್ನೇ ಸಾಯ್ತಾ ಇರೋದು. ಮದುವೆಯನ್ನು ಕಟ್ಟಾಕಕ್ಕೆ ನೀವ್ಯಾರು? ನಿಮ್ಮ ಮಗಳು ನಿಮ್ಮ ಮಗನಿಗೆ ಮದುವೆ ಮಾಡ್ಕೋಬೇಡ, ಈಗಲೇ ಬೇಡ, ಕೆಲಸಕ್ಕೆ ಹೋಗು, ಆಮೇಲೆ ಮದುವೆ ಮಾಡ್ಕೊ ಅಂತ ಹೇಳೋಕ್ಕೆ ಅದನ್ನೇ ಮಕ್ಕಳಿಗೆ ಕೊಲೆ ಮಾಡ್ತಕ್ಕಂಥವ್ರು ಯಾರು ಅಂತ ಯೋಚನೆ ಮಾಡಬೇಕು. ನೀವು ಕಂಡೀಷನ್ ಆಗೋಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ಯಾರು? ನಿಮ್ಮ ಮಕ್ಕಳೇ ಇರ್ಬೋದು. ಹೃದಯ ಯಾರ್ದು? ನಿಮ್ಮದೇ. ನಿಮ್ಮ ದೌರ್ಬಲ್ಯವಾದ ಹೃದಯವನ್ನು ಕೊಟ್ಟು ಮಗುವಿಗೆ ನೀವು ಪಡ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳು ದೌರ್ಬಲ್ಯವಾದ ಹೃದಯಕ್ಕೆ ನಾವೇನು ತಪ್ಪು ಮಾಡ್ದು ಅಂತ ಕೊಂಡಿಟ್ಕೊಂಡಿಲ್ಲ, ಅಥವಾ ಮಗುಗೆ ಬಂದಿರತಕ್ಕಂಥ ಹೃದಯ ಏನಾಗ್ತಾ ಇದೆ ಅಂತ ಹೇಳ್ಕೊಂಡಿಲ್ಲ. ಇದಕ್ಕೇನು ಹೇಳ್ಬೋದು ಅಂದರೆ, ಎಷ್ಟೋ ಜನಕ್ಕೆ ಹೆಂಗಿನ ತಿಳ್ಕೊತಾರೋ ನನಗೆ ಗೊತ್ತಿಲ್ಲ. ಇದ್ರ ವಿಷಯದಲ್ಲಿ ಮಾತ್ರ ನಾನು ರೊಚ್ಚಿಗೆದ್ದ ರೀತಿಯಲ್ಲಿ ಬೇಕಾದ್ರೆ ಪ್ರಶ್ನೆಗೆ ಉತ್ತರ ಕೊಡಬಲ್ಲೆ. ರೊಚ್ಚಿಗೆದ್ದ ರೀತಿಯಲ್ಲಿ ಪ್ರಶ್ನೆಗೆ ಉತ್ತರ ಕೊಡಬಲ್ಲೆ. ಎಲ್ಲ ಊರು ತುಂಬ ಇರೋಲ್ಲ ಇದ್ದಾರೆ ರೀ. ವಿಚಾರ ಕಾರಣ ಹೇಳುವಂಥ ತಾಕತ್ತಿರೋ ವ್ಯಕ್ತಿ ಬೇಕಲ್ಲ. ಯಾವುದೇ ಕಾಯಿಲೆ ಬರಲಿ, ಅದು ಇದರಿಂದನೇ ಕಾಯಿಲೆ ಬರ್ತಾ ಇದೆ ಅಂತ ಹೇಳುವಂಥ ಗುಂಡಿಗೆ ಒತ್ತಿರುವಂಥ ವ್ಯಕ್ತಿ ಇದ್ದಾರಾ? ಕ್ವಶನ್. ಯಾಕಿಲ್ಲ? ಮತ್ತು ಯಾಕೆ ಬಂಬಡಿ ಹೊಡಿಬೇಕು? ನನಗದು ಗೊತ್ತು, ಇದು ಗೊತ್ತು, ಅದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತ. ನಾವು ಹಿನ್ನಡೆಯಲ್ಲಿದ್ದೀವಿ, ನಮಗೇನು ಗೊತ್ತಿಲ್ಲ, ನಾವೇನು ಕಲಿಯೋಕ್ಕಾಗಿಲ್ಲ, ನಾವು ಕಲ್ತ್ಕೊಂಡೂ ಇಲ್ಲ. ಹೆಂಗೆ ರೋಗದಿಂದ ಹೊರಗಡೆ ಬರ್ತೀರಾ ನೀವು? ಹಾಗಿದ್ದ ಮೇಲೆ ಹೃದಯ ಅಂತಕ್ಕಂಥದ್ದನ್ನು ಯಾಕೆ ಗುರುತಿಸಬಾರ್ದು ಅಂತಕ್ಕಂತಹ ಸತ್ಯಾಂಶವನ್ನು ಇವತ್ತು ಮುಂದೆ ಇಡಬೇಕಾಗತ್ತೆ. ನಮ್ಮ ಹೃದಯ, ಹೌದಲ್ಲ, ನಮ್ಮ ಹೃದಯವನ್ನು ಗುರುತಿಸುವ ವಿಧಾನ ತಿಳಿದಿದೆಯಾ? ಇದು ಚಾಲೆಂಜ್. ಈ ವಿಚಾರವೇ ಚಾಲೆಂಜ್ ಮಾಡ್ತಾ ಇರೋದು ನಾನು. ಆಗಿಲ್ವಲ್ಲ, ನಮಗೆ ಸಾಧ್ಯ ಇಲ್ವಲ್ಲ. ಯಾರು ಹೇಳೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಹಾಗೆ